ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನ ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಕನ್ನಡಿಗರೇ, ಇವತ್ತು ಜೆಪ್ಟೋ ಎಂಪ್ಲಾಯೀಸು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಡೆಲಿವರಿ ಮಾಡಲಿಲ್ಲ ಅಂದರೆ ನಮ್ಮ ಸ್ಯಾಲರಿನಲ್ಲಿ ಕಟ್ ಮಾಡ್ತಾರೆ ಜೆಪ್ಟೋ ಕಂಪ್ನಿಯವರು ಅಂತ ಜೆಪ್ಟೋ ಎಂಪ್ಲಾಯೀಸು ಹುಡುಗರು ಕಂಪ್ಲೇಂಟ್ ಮಾಡಿದ್ದಾರೆ. ಇವತ್ತು ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಇವತ್ತು ಮೊದಲನೇದಾಗಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಆ್ಯಪ್ಗಳು, ಆನ್ಲೈನ್ ಡೆಲಿವರಿ ಆ್ಯಪ್ಗಳು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟು ಸ್ಯಾಲ್ರಿ ಕೊಟ್ಟು ಯುವಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ತುಂಬ ಒಳ್ಳೆಯ ಕೆಲಸವನ್ನು ಆನ್ಲೈನ್ ಆ್ಯಪ್ಗಳು ಇವತ್ತು ಲಕ್ಷಾಂತರ ಯುವಕರಿಗೆ ಸ್ಯಾಲ್ರಿ ಮತ್ತು ಜಾಬು ಸ್ಯಾಲ್ರಿ ಕೊಡ್ತಾ ಇದ್ದಾವೆ. ಅದರ ಬಗ್ಗೆ ನಾವು ನನ್ನ ಚಾನಲ್ಲು ಮಾತಾಡೋದಿಲ್ಲ. ಆ್ಯಪ್ಗಳಿಂದ ಎಷ್ಟೋ ಲಕ್ಷಾಂತರ ಜನರ ನಿರುದ್ಯೋಗಿ ಯುವಕರ ಬದುಕು ಸರಿ ಹೋಗಿದೆ, ಉದ್ಯೋಗ ಸಿಕ್ಕಿದೆ. ಆ್ಯಪ್ಗಳ ಬಗ್ಗೆ ಮಾತಾಡಲ್ಲ. ಆದರೆ ಇವತ್ತು ಜೆಪ್ಟೋ ಬೆಲೆ ಕೆಲವೊಂದು ಕಂಪ್ಲೇಂಟ್ ಆಗ್ತಾ ಇದೆ ಜೆಪ್ಟೋ ಕಂಪನಿ ಮೇಲೆ, ಅದು ಎಂಪ್ಲಾಯಿಯಿಂದಲೇ. ಕನ್ನಡಿಗರೇ, ನಾನು ಒಂದು 5-6 ತಿಂಗಳಿಂದ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದೇನೆ. ರ್ಯಾಪಿಡೋ ಮಾಡ್ತಾಯಿದ್ದೇನೆ, ಪೋರ್ಟರು ಮಾಡ್ತಾಯಿದ್ದೇನೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೇನೆ. ಸಾಯಂಕಾಲ ನನ್ನ ಕೆಲಸ ಮುಗಿದ ಮೇಲೆ ಒಂದು ವಿಷಯನ ಅನುಭವಿಸಿ ಮಾತಾಡೋದ್ರಲ್ಲಿ ಪಕ್ವತೆ ಇರುತ್ತೆ, ಅನುಭವಿಸದೆ ಮಾತಾಡೋದ್ರಲ್ಲಿ ಪಕ್ವತೆ ಇರಲ್ಲ. ಆದರೆ ಈ ಜೆಪ್ಟೋ ಕಂಪ್ಲೇಂಟನ್ನು ನಾನು ನೋಡಿದೆ, ಅಲ್ಲಿನ ಎಂಪ್ಲಾಯೀಸ್ ಕಂಪ್ಲೇಂಟನ್ನು ನೋಡಿದಾಗ ನಾನು ರ್ಯಾಪಿಡೋದಲ್ಲಿ ಜೆಪ್ಟೋ ಆರ್ಡರ್ಸನ್ನು ಫೇಸ್ ಮಾಡಿ ಕೆಲವೊಂದು ಅನುಭವ ಆಯಿತು. ಅನುಭವಿಸಿ ನಾನು ಈಗ ಮಾತಾಡ್ತಾ ಇದ್ದೇನೆ. ಎಲ್ಲ ಆ್ಯಪ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿನ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೇನೆ ಅನುಭವಿಸಿ. ಇವತ್ತು ಸ್ವಿಗ್ಗಿ, ಜೊಮೊಟೊ, ರ್ಯಾಪಿಡೋ, ಪೋರ್ಟರು, ಭಾಳಷ್ಟು ಆ್ಯಪ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಜೆಪ್ಟೋದಲ್ಲಿ ವಿಚಿತ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ ಇದೆ. ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ನಮ್ಮ ರ್ಯಾಪಿಡೋಗೆ, ನಾನು ರ್ಯಾಪಿಡೋ ರೈಡರು, ನಂದು ರ್ಯಾಪಿಡೋ ಐ ಡಿ ಇದೆ, ಪೋರ್ಟರ್ ಐ ಡಿ ಇದೆ. ನನ್ನ ರ್ಯಾಪಿಡೋ ಒಳಗಡೆ ಜೆಪ್ಟೋ ಕಾಲ್ಸ್ ಬರ್ತವೆ ನನಗೆ. ಆಗಾಗ ಸೆಂಟ್ ಸೆಂಟ್ರ್ನಲ್ಲಿ ಮಧ್ಯೆ ಜೆಪ್ಟೋ ಆರ್ಡರ್ಸ್ ಬರ್ತಾ ಇರ್ತವೆ, ಮತ್ತು ಸ್ವಿಗ್ಗಿ ಆರ್ಡರ್ಸ್ ಬರ್ತಾ ಇರ್ತವೆ. ನಾನು ಎರಡನ್ನೂ ಫೇಸ್ ಮಾಡ್ತೀನಿ, ಕೆಲಸ ಮಾಡ್ತೀನಿ. ನನಗೆ ಆರ್ಡರ್ ಸಿಗುತ್ತೆ, ಹಣ ಸಿಗುತ್ತೆ. ಆದರೆ ಜೆಪ್ಟೋದಲ್ಲಿ ಒಂದೇ ಒಂದು ದೊಡ್ಡ ಅದು ಎಂಪ್ಲಾಯೀಸ್ ಕಂಪ್ಲೇಂಟ್ನ ಸೈಡ್ ಇಟ್ಬಿಡೋಣ. ಎಂಪ್ಲಾಯೀಸು ಅಲ್ಲಿ ಏನಾಗುತ್ತೆ ಅಂತ ಆ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ನಡೀತಕ್ಕಂಥ ಮ್ಯಾನೇಜರ್ ಏನಿರ್ತಾರಲ್ಲ, ಕಿತಾಪತಿಗಳು ಜಾಸ್ತಿ. ಅಲ್ಲಿ ಜೆಪ್ಟೋದಲ್ಲಿ ಕಿತಾಪತಿ ಜಾಸ್ತಿ, ಗುಂಪುಗಾರಿಕೆ ಜಾಸ್ತಿ. ಜೆಪ್ಟೋದಲ್ಲಿ ಕಮ್ಮಿ ಕಿಲೋಮೀಟ್ರಿಗೆ ಜಾಸ್ತಿ ಹಣ ಸಿಗುತ್ತೆ. ಫ್ಯೂಚರ್ ಇದೆ ಜೆಪ್ಟೋದಲ್ಲಿ, ಇಲ್ಲ ಅಂತ ಹೇಳಲ್ಲ. ಅಷ್ಟೇ ಫಾಸ್ಟ್ ವರ್ಕ್ ಮಾಡಬೇಕು. ಮತ್ತು ರೂಲ್ಸ್ಗಳು ಸಿಕ್ಕಾಪಟ್ಟಲೆ ರೂಲ್ಸ್ಗಳು. ಅದು ಆರಾನ್ ಹೊಡೆದಿಟ್ಟಿಗೆ ಸಡನ್ನ ಕೊಟ್ಬಿಡಬೇಕು. ಆರಾನ್ ಹೊಡೆದಿಟ್ಟಿಗೆ ಅದು ಕಾಲ್ಸ್ ಬಂದು ಸೈಲಾರ ನೋಡಿತೈತೆ, ಅದು ಅವಾಗಲೇ ಪಟ್ಟನಾಗ ಒಂದು ಐ ಡಿ ತೋರಿಸ್ತದೆ, ಅವಾಗಲೇ ಅವ್ರು ರೆಡಿ ಮಾಡಿ ಕೊಟ್ಬಿಡಬೇಕು. ಅಷ್ಟು ಫಾಸ್ಟ್ ಕೆಲಸ ಜೆಪ್ಟೋದಲ್ಲಿ ಇರುತ್ತೆ. ಅಷ್ಟೇ ಒಳ್ಳೆ ಅಮೌಂಟು ಜೆಪ್ಟೋದಲ್ಲಿ ಇರುತ್ತೆ. ಫ್ಯೂಚರು ಜೆಪ್ಟೋದಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಆ್ಯಪ್ಗಳಲ್ಲೂ ಫ್ಯೂಚರ್ ಇರುತ್ತೆ. ನಾವು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಆ್ಯಪ್ಗಳನ್ನ ಯಾವ ಥರ ಯೂಸ್ ಮಾಡ್ಕೊತೀವೋ ನಾವು ಆ ಥರ. ನಾವು ಕಷ್ಟಪಟ್ಟರೆ ಜಾಸ್ತಿ ಹಣ ಸಿಗುತ್ತೆ, ಕಷ್ಟಪಡಲಿಲ್ಲ ಅಂದರೆ ಕಮ್ಮಿ ಹಣ ಸಿಗುತ್ತೆ. ಆದರೆ ಈ ಜೆಪ್ಟೋದಲ್ಲಿ ಗೈಡ್ಲೈನ್ಸ್ ಇದೆಯಲ್ಲ, ಭಾಳ ವಿಚಿತ್ರ ಗೈಡ್ಲೈನ್ಸು. ಒಂಥರ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಕಠಿಣ. ಒಂದಿನ ನಾನು ರ್ಯಾಪಿಡೋ ಮಾಡ್ತಾಯಿದ್ದೆ. ನಾನು ಕೆಂಪಾಪುರದಾಗಿದ್ದೆ, ಹೆಬ್ಬಾಳ ಕೆಂಪಾಪುರದಲ್ಲಿ ಹತ್ರ ಇದ್ದೆ. ನಾನು ರ್ಯಾಪಿಡೋ ಪೋರ್ಟರು ಒಂದು ಆರ್ಡ್ರ್ ಫಿನಿಷ್ ಮಾಡಿ ಅದೇ ರೋಡಲ್ಲಿ ಬರ್ತಾಯಿದ್ದೆ. ಬರಬೇಕಾದ್ರೆ ನನ್ನ ಐ ಡಿಗೆ ಒಂದು ಕಾಲ್ಸ್ ಬಂತು, ಜೆಪ್ಟೋದು ಆರ್ಡ್ರ್ ಬಂತು. 4ರಿಂದ 5 ಸರಿ ಕಾಲ್ಸ್ ಬಂತು. ಅದು ಅಷ್ಟೊತ್ತಿನ ರಾತ್ರಿ 10:30 ಆಗಿತ್ತು. ನಾನೇನು ಮಾಡಿದೆ, ಕೆಂಪಾಪುರದಿಂದ ನಾನು ಹಿಂಗೆ ರಿಂಗ್ ರೋಡು, ಭದ್ರಾಪುರ ಲೇಔಟ್ ಮೇಲೆ, ಹೆಬ್ಬಾಳ ರಿಂಗ್ ರೋಡು, ಭದ್ರಾಪುರ ಲೇಔಟ್ ಮೇಲೆ ಬಂದುಬಿಟ್ಟು ನಮ್ಮ ಮನೆಗೆ ಬರಬೇಕಾಯಿತು. ಆ ಜೆಪ್ಟೋ ಆಫೀಸ್ ಇರೋದು ಭದ್ರಾಪುರ ಲೇಔಟ್ನಲ್ಲಿ. ನಾನೇನು ಮಾಡಿದೆ, 3-4 ಸಲ ಕಾಲ್ ಬಂದೈತೆ ಬಿಡು, ನಾನು ಹೆಂಗೋ ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನೇನು ಮಾಡಿದೆ, ಜೆಪ್ಟೋನ ಕಾಲ್ಸ್ನ ರಿಸೀವ್ ಮಾಡಿಕೊಂಡೆ. ನಾನು ರಿಸೀವ್ ಮಾಡ್ಕೊಂಡಿರೋ ಜಾಗದಿಂದ ಭದ್ರಾಪುರ ಲೇಔಟ್ನಾಗಿರೋ ಜೆಪ್ಟೋ ಆಫೀಸ್ಗೆ 2.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ನಾನು ರಿಸೀವ್ ಮಾಡಿಕೊಂಡೆ, ಬಂದು 2 ಕಿಲೋಮೀಟ್ರು 300 ಮೀಟ್ರ್ ಬಂದಿದ್ದೀನಿ.
ನಾನು ರಿಸೀವ್ ಮಾಡಿಕೊಂಡಾಗ ಡಿಸ್ಟೆನ್ಸು 2.5 ಕಿಲೋಮೀಟ್ರ್ ಇತ್ತು. ನಾನು 2 ಕಿಲೋಮೀಟ್ರ್ 300 ಮೀಟ್ರ್ ತನಕ ಬಂದಿದ್ದೀನಿ. ಇನ್ನೇನು ಜಪ್ಟ ಆಫೀಸ್ ಒಳಗಡೆ ಹೋಗ್ತಾ ಇದ್ದೀನಿ, ಕ್ಯಾನ್ಸಲ್ ಆಯಿತು. ಹೋಗಿ ಕೇಳಿದರೆ, ಇಲ್ಲ ರೀ ಅದು ಕಂಪ್ನಿ ರೂಲ್ಸು, ಇಷ್ಟು ಟೈಮಿಂಗ್ಸ್ ಒಳಗಡೆ ಬರಬೇಕಂತಿರುತ್ತೆ, ಬರಲಿಲ್ಲ ಅಂದರೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ. ಅದು ಹೆಂಗೆ ರೀ? ಒಬ್ಬನು ಒಂದು ಆರ್ಡರ್ ರಿಸೀವ್ ಮಾಡ್ಕೊಂಡಾಗ ಕ್ಯಾನ್ಸಲ್ ಅದು ಹೆಂಗೆ ಆಗುತ್ತೆ? ಯಾಕೆ ಕ್ಯಾನ್ಸಲ್ ಮಾಡ್ತೀರಾ? ನಾವು 2 ಕಿಲೋಮೀಟ್ರಿಂದ ಬಂದಿದ್ದೀವಿ ತಾನೇ, 2.5 ಕಿಲೋಮೀಟ್ರಿಂದ ಬಂದಿದ್ದೀವಿ. ನನಗೆ 2 ಕಿಲೋಮೀಟ್ರ್ 300 ಮೀಟ್ರು 2.5 ಕಿಲೋಮೀಟ್ರದ್ದು ಅಮೌಂಟ್ ಯಾರು ಕೊಡ್ತಾರೆ? ನನ್ನ ಗಾಡಿ, ನನ್ನ ಪೆಟ್ರೋಲು ಖರ್ಚು ಬಂದುಬಿಟ್ಟು ಇನ್ನೇನು ಜಪ್ಟ ಆಫೀಸ್ ಒಳಗಡೆ ಹೋಗಬೇಕು, ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಕೇಳಿದರೆ, ಇಲ್ಲ ರೀ ಬೇರೆಯವ್ರು ತೊಗೊಂಡೋದ್ರು ಕ್ಯಾನ್ಸಲ್ ಆಯಿತು ಅಂತಾರೆ. ಹೆಂಗೆ ಕ್ಯಾನ್ಸಲ್ ಆದ್ರಿ? ಅವ್ರ ಗೈಡ್ಲೈನ್ಸ್ ರೀ, ಅದು ರೂಲ್ಸ್ ಇದೆ ರೀ ಅಂತಾರೆ. ಬಂದುಬಿಡ್ತಾರೆ. ಮತ್ತು ನೀವ್ಯಾಕೆ ಬೇರೆ ಆ್ಯಪ್ಗಳಿಗೆ ಆರ್ಡ್ರನ್ನ ಶೇರ್ ಮಾಡ್ತೀರಾ? ನಮಗೆ ರ್ಯಾಪಿಡೋ ಇದೆ, ಪೋರ್ಟರು ಇದೆ, ಸ್ವಿಗ್ಗಿ ಇದೆ, ಜೊಮೊಟೊ ಇದೆ. ಯಾವುದು ಈ ಥರ ಅನ್ಯಾಯ ಆಗೋದಿಲ್ಲ. ಯಾವ ಆ್ಯಪ್ ಒಳಗೂ ನಮ್ಗೆ ಇವತ್ತಿನವರೆಗೂ ರ್ಯಾಪಿಡೋದಲ್ಲಿ ನಮ್ಗೆ ಅನ್ಯಾಯ ಆಗಿಲ್ಲ. ಪೋರ್ಟರಲ್ಲಿ ಮಾಡ್ತೀವಿ, ಪೋರ್ಟರ್ಗೂ ಅನ್ಯಾಯ ಆಗಿಲ್ಲ. ಸ್ವಿಗ್ಗಿ ಮಾಡ್ತೀವಿ, ಸ್ವಿಗ್ಗಿನೂ ನಮಗೆ ಆರ್ಡರ್ಸ್ ಬರ್ತಾವೆ, ಅದನ್ನು ಫೇಸ್ ಮಾಡ್ತೀವಿ, ನಮಗೆ ಅನ್ಯಾಯ ಆಗಿಲ್ಲ. ಜಪ್ಟೋ ರಿಸೀವ್ ಮಾಡಿದಾಗ ಮಾತ್ರ ನಮ್ಗೆ ಅನ್ಯಾಯ ಆಗುತ್ತೆ. ಇದು ತಪ್ಪು. ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಮತ್ತು ಗೈಡ್ಲೈನ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಆನ್ಲೈನ್ ಟೈಮಿಂಗ್ಸ್ ಪ್ರಕಾರ ನಾವು ಬರೋಕ್ಕಾಗಲ್ಲ, ಟ್ರಾಫಿಕ್ ಆಗಿರುತ್ತೆ. ಅದು ಹೆಂಗೆ ಬಂದುಬಿಡ್ಬೇಕಾಗುತ್ತೆ? ನಾನು 2-3 ಸರಿ ಇದೇ ಥರ ಮಾಡಿದೆ. ಮನಸ್ಸಿಗೆ ನೋವಾಗಿಬಿಡ್ತು. ಕೆಲವೊಂದು ಸರಿ ಅದು 1 ಕಿಲೋಮೀಟ್ರಿಗೆ 45 ರೂಪಾಯಿ ಸಿಗುತ್ತೆ ಜಪ್ಟೋದಲ್ಲಿ. ನಾನು ಹೇಳಿದ್ನಲ್ಲ, ಫ್ಯೂಚರ್ ಇದೆ, ಒಳ್ಳೆ ಹಣ ಇದೆ, ಒಳ್ಳೆ ದುಡ್ಡಿದೆ, ಒಳ್ಳೆ ಆ್ಯಪೇ. ಆದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ ಸರಿ ಇಲ್ಲ ಅಲ್ಲಿ. ಬಾನಸವಾಡಿನಲ್ಲಿ ಒಂದು ಸರಿ ಹೋಗಿದ್ದೀನಿ. ಬಾನಸವಾಡಿನಲ್ಲಿ ತುಂಬ ಟ್ರಾಫಿಕ್ ಆಗಿದೆ. ಸೇವಾನಗರದ ಬ್ರಿಡ್ಜಿಂದ ಮುಂದೆ ಹೋಗಿದ್ದೀನಿ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಮುಂದೆ ಹೋಗಿದ್ದೀನಿ. ಜಪ್ಟೋ ಒಂದು ಆರ್ಡ್ರ್ ಬಂತು ನನ್ನ ರ್ಯಾಪಿಡೋ ಇದಕ್ಕೆ. ನಾನೇ ಮಾಡಿದೆ, ರಿಸೀವ್ ಮಾಡಿಕೊಂಡೆ. ಯಾಕಂದರೆ ಕಮ್ಮಿ ಕಿಲೋಮೀಟ್ರಿಗೆ ಜಾಸ್ತಿ ದುಡ್ಡು ಅಂತ ರಿಸೀವ್ ಮಾಡಿಕೊಂಡಾಗ ಅದು 2.25 ಕಿಲೋಮೀಟ್ರ್ ದೂರ ಇತ್ತು ಡಿಸ್ಟೆನ್ಸು, ಪಿಕಪ್ ಡಿಸ್ಟೆನ್ಸು ಜಪ್ಟೋ ಆಫೀಸು. ನಾನೇ ಮಾಡಿದೆ, ರಿಸೀವ್ ಮಾಡಿಕೊಂಡು ಅದು ಅಂಥ ಟ್ರಾಫಿಕಲ್ಲೇ ಹೋದೆ. ಅಷ್ಟು ದೂರ, ಅಷ್ಟು ಟ್ರಾಫಿಕಲ್ಲಿ 1.5 ಕಿಲೋಮೀಟ್ರ್ ಟ್ರಾಫಿಕಲ್ಲೇ ಹೋಗಿದ್ದೀನಿ ನನ್ನ ಗಾಡಿ, ನನ್ನ ಪೆಟ್ರೋಲ್ ಇಟ್ಕೊಂಡು. ಇನ್ನೇನು ಹೋದೆ, ಜಪ್ಟೋ ಆಫೀಸ್ ಒಳಗಡೆ ಹೋದೆ. ಇಲ್ಲ ರೀ ಅದು ಕ್ಯಾನ್ಸಲ್ ಆಗಿದೆ, ಇಡಿ ಆಲ್ರೆಡಿ ಬೇರೆಯವ್ರು ತೆಗೆದುಕೊಂಡು ಹೋದ್ರು ಅಂತ ಹೇಳ್ತವ್ರೆ. ಕುತ್ತಿಗೆ ಕೊಯ್ಯೋ ಮಾತಾಡ್ತಾರೆ. ಕೆಲವೊಂದು ಪೊಲಿಟಿಕ್ಸು ಜಪ್ಟೋ ಆಫೀಸ್ ಒಳಗಡೆ ನಡೀತೈತೆ ಅಂತ ಮಾತು ಕೇಳಿ ಬರ್ತಾ ಇದೆ. ಅಲ್ಲೇ ಕಿತಾಪತಿ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ. ಇವರಿಗೆ ಬೇಕಾದಾಗ ಮಾತ್ರ ರ್ಯಾಪಿಡೋಗೆ ಬೇರೆ ಎಲ್ಲ ಶೇರ್ ಮಾಡ್ತಾರೆ. ಹುಡುಗರು ಇದ್ದಾಗ ಅವರೇ ಮಾಡ್ಕೊತಾರೆ. ಆಮೇಲೆ ನಾನು 2.25 ಕಿಲೋಮೀಟ್ರ್ ಹೋಗಿದ್ದೀನಿ ಬಾನಸವಾಡಿಗೆ. ನಾನು ಒಳಗಡೆ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಆಯಿತು. ಎಷ್ಟು ಹೊಟ್ಟೆ ಉರಿತಿತ್ತು ಗೊತ್ತಾ ನನಗೆ? ನನ್ನ ಗಾಡಿ ಇಟ್ಕೊಂಡು ನಾನು 2.5 ಕಿಲೋಮೀಟ್ರು ಟ್ರಾಫಿಕಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿದ್ರೆ ಜಪ್ಟೋದವ್ರು ಕ್ಯಾನ್ಸಲ್ ಮಾಡ್ತಾರಲ್ಲ, ಕ್ಯಾನ್ಸಲ್ ಆಗುತ್ತಲ್ಲ. ಇದ್ಯಾವ ಸೀಮೆ ರೂಲ್ಸು, ಇದ್ಯಾವ ಸೀಮೆ ಗೈಡ್ಲೈನ್ಸು? ನಾನೇನೋ ಇವಾಗ ನಾನು ಪಾರ್ಸಲು, ಫುಡ್ ಡೆಲಿವರಿ, ಪ್ಯಾಸೆಂಜರು ಎಲ್ಲನೂ ಮಾಡ್ತೀನಿ ಪೋರ್ಟರಲ್ಲಿ, ರ್ಯಾಪಿಡೋದಲ್ಲಿ. ನಾನು ಏನನ್ನ ರ್ಯಾಪಿಡೋ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ನ? ಇಲ್ಲ. ಒಂದು ಆರ್ಡ್ರ್ ರಿಸೀವ್ ಮಾಡ್ಕೊಂಡ್ಮೇಲೆ ರ್ಯಾಪಿಡೋದಲ್ಲಿ 10 ಅಲ್ಲ 15 ಅಲ್ಲ 20 ನಿಮಿಷ ಬಿಟ್ಕೊಂಡು ಹೋಗು, ಆ ರ್ಯಾಪಿಡೋ ಆರ್ಡ್ರು ಕ್ಯಾನ್ಸಲ್ ಆಗಲ್ಲ, ಹಂಗೆ ಇರುತ್ತೆ. ಯಾರು ಆ ಆರ್ಡ್ರನ್ನ ರಿಸೀವ್ ಮಾಡ್ಕೊಂಡಿರ್ತಾರೋ ಅವರೇ ತೆಗೆದುಕೊಂಡು ಹೋಗಿ ಕೊಡಬೇಕು. ಅದು ರ್ಯಾಪಿಡೋದಲ್ಲಿದೆ, ಪೋರ್ಟರಲ್ಲಿ ಇದೆ. ನಾವು ಅರ್ಧ ಗಂಟೆ ಬಿಟ್ಕೊಂಡು ಹೋದ್ರೂ, ಆರ್ಡ್ರ್ ರಿಸೀವ್ ಮಾಡ್ಕೊಂಡು ಅರ್ಧ ಗಂಟೆ ಬಿಟ್ಕೊಂಡು ಹೋದ್ರೂ ಅಲ್ಲಿ ಕ್ಯಾನ್ಸಲ್ ಆಗಲ್ಲ. ಎಲ್ಲೋ ನಾವು 2 ಕಿಲೋಮೀಟ್ರ್ ಟ್ರಾಫಿಕಲ್ಲಿ ತಗಲಾಕೊಂಡಿರ್ತೀವಿ, ನಾವು 5 ನಿಮಿಷಕ್ಕೆ ರೀಚ್ ಆಗಬೇಕಾಗಿರುತ್ತೆ, ರೀಚ್ ಆಗೋಕ್ಕಾಗಲ್ಲ, 25-30 ನಿಮಿಷ ಆಗುತ್ತೆ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ. ಕಾರಣ ಟ್ರಾಫಿಕ್ಕು, ಕಾರಣ ಗಾಡಿ ಪಂಚರ್ ಆಗಿರುತ್ತೆ, ಕಾರಣ ಇನ್ನೇನೋ ಸಮಸ್ಯೆ ಆಗಿರುತ್ತೆ, ಕಾರಣ ಮೊಬೈಲ್ ಚಾರ್ಜ್ ಕಮ್ಮಿ ಆಗಿರುತ್ತೆ. ಈ ಥರ ಕಾರಣಗಳಿರ್ತವೆ ಲೇಟಾಗಿ ಹೋಗೋದಕ್ಕೂ ಕಾರಣಗಳಿರ್ತವೆ. ಕಾರಣಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಕ್ಯಾನ್ಸಲ್ ಆಗಲ್ಲ. ಪೋರ್ಟರ್ ಆಯಿತು, ಸ್ವಿಗ್ಗಿ ಆಯಿತು, ಜೊಮೊಟೊ ಆಯಿತು, ರ್ಯಾಪಿಡೋ ಆಯಿತು, ಯಾವ ಆ್ಯಪ್ಗಳಲ್ಲೂ ಕ್ಯಾನ್ಸಲ್ ಆಗಲ್ಲ ಆರ್ಡ್ರು. ಈ ಜಪ್ಟೋದಲ್ಲಿ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಇದು ಸರಿ ಇಲ್ಲ. ಕಂಪನಿ ಲಕ್ಷಾಂತರ ಯುವಕರಿಗೆ ಕೆಲಸ ಕೊಟ್ಟಿದ್ರಾ, ಉದ್ಯೋಗ ಕೊಟ್ಟಿದ್ರಾ, ಸಂಬಳ ಕೊಟ್ಟಿದ್ರಾ, ತುಂಬ ಒಳ್ಳೆ ಕೆಲಸ, ಒಳ್ಳೆ ಸರ್ವಿಸ್ನ ಜಪ್ಟೋ ಮಾಡ್ತಾ ಇದೆ. ಆದರೆ ಕೆಲವೊಂದು ಗೈಡ್ಲೈನ್ಸ್ ತಿದ್ಕೋಬೇಕು. ಇವಾಗ ಡೆಲಿವರಿ ಮಾಡಿಲ್ಲ ಅಂತಂದರೆ ನಮ್ಮ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ. ಅದೇ ನಾವೇನೋ ಫುಡ್ ತೆಗೆದುಕೊಂಡು ಹೋಗ್ಬಿಟ್ಟಿದ್ವಿ, ಐಟಮ್ ತೊಗೊಂಡೋಗ್ಬಿಟ್ಟಿದ್ವಿ ಅಂತ. ಇಲ್ಲ, ಇದರಲ್ಲೂ ಮೋಸ ನಡೆಯುತ್ತೆ, ಇದರಲ್ಲೂ ಫ್ರಾಡ್ ನಡೆಯುತ್ತೆ. ಎಲ್ಲೋ ಕೂತ್ಕೊಂಡು ಬುಕ್ ಮಾಡ್ತಾರೆ, ರಾಂಗ್ ಲೊಕೇಶನ್ ಹಾಕ್ತಾರೆ. ನಾವು ಹೋಗಲ್ಲಿ ಕಾಲ್ ಮಾಡ್ತೀವಿ, ಅವ್ರು ರಿಸೀವ್ ಮಾಡಲ್ಲ, ಸ್ವಿಚ್ ಆಫ್ ಬರುತ್ತೆ. ಅನಿವಾರ್ಯ, ನಾವು 1 ಗಂಟೆ 2 ಗಂಟೆಯಲ್ಲಿ ನಿಂತ್ಕೊಳಕ್ಕಾಗಲ್ಲ.
ಆಮೇಲೆ ಕಂಪ್ನಿಗೆ ಫೋನ್ ಮಾಡಿದರೆ ಅವರು ಏಜೆಂಟ್ ಕನೆಕ್ಟ್ ಮಾಡ್ತಾರೆ. ಅವಾಗ ಅವ್ರ ಕಸ್ಟಮರ್ಗೆ ನಮಗೆ ಕನೆಕ್ಟ್ ಮಾಡ್ತಾರೆ. ಅವಾಗ ನಾನು ಇದೇ ಥರ 3-4 ಸರಿ ದುಡ್ಡು ಕಳ್ಕೊಂಡೆ. ನನ್ನ ಅಕೌಂಟಿನ ಕಟ್ ಆಗಿಬಿಡ್ತು. ಈಗ ಫುಡ್ ವ್ಯಾಲ್ಯೂ 500 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಈಗ ನಾನು ಹೋದೆ, ಕೆಲವರು ಫ್ರಾಡ್ ಮಾಡ್ತಾ ಇದ್ದಾರೆ. ಬುಕ್ ಮಾಡಿ ಫ್ರಾಡ್ ಮಾಡ್ತಾರೆ. ನಮಗೆ ಡೆಲಿವರಿ ಬಾಯ್ಸ್ಗಳಿಗೆಲ್ಲ ತೊಂದರೆ ಕೊಡ್ತಾರೆ, ಮೋಸ ಮಾಡ್ತಾರೆ. ಡೆಲಿವರಿ ಬಾಯ್ಸ್ಗಳು ಜೀವನದಲ್ಲಿ ಆಟ ಆಡ್ತಾರೆ. ನಾನು ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತೀನಿ, ಪಾರ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಲ್ವಾ. ಇದರಲ್ಲೂ ಫ್ರಾಡ್ ನಡೀತಾ ಇದೆ. ಬುಕ್ ಮಾಡೋದು ಒಂದು ಜಾಗ, ಇರೋದೊಂದು ಜಾಗ. ನಾವೇನು ಮಾಡ್ತೀವಿ, ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಾವು ಆ್ಯಪ್ನ ಒಂದು ಆರ್ಡರ್ನ ಫಿನಿಶ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಡೆಲಿವರಿ ಅನ್ನೋ ಆಪ್ಷನ್ ಹಾಕಲೇಬಾರ್ದು. ಬೇಕಾದರೆ ನಮಗೆ 50-100 ಆದರೂ ಸಿಗುತ್ತಲ್ಲ, ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಹಿಂಗೆ ಮಾಡಿಬಿಟ್ಟು ಯಾರೋ ಬಂದು ಯಾರು ಇಸ್ಕೊಂಡು ಹೋಗ್ತಾರೆ. ಮೋಸ ಅಲ್ಲಿ ನಡೀತೈತೆ. ಏನಪ್ಪ ನಂಬರ್ 52 ಮನೆನಾ, ಸಂಗೀತನ? ಹೌದು ಅಂತಾರೆ. ನಂಬರ್ 52 ಮನೆ ಹೌದು ನಮ್ಮದು. ಸಂಗೀತನ? ಹೌದು ನಮ್ಮ ಅಕ್ಕನೇ ಅವರು ಅಂತ ನನ್ನ ತಿಸ್ಕೊಂಡು ಹೋಗಿದ್ದಾರೆ. ನಾನೇ ಮಾಡಿಬಿಟ್ಟು ಕೊಟ್ಟೆ, ಹೊಲ್ಟೆ. ಆಮೇಲೆ 10-15 ನಿಮಿಷ ಆದಮೇಲೆ ನನ್ನ ಕಾಲ್ಸು, ನೀವು ರಾಂಗ್ ಡೆಲಿವರಿ ಮಾಡಿದ್ರಾ, ಯಾರಿಗೆ ಕೊಟ್ಟಿಲ್ಲ ಅಂತ. ಆವಾಗ ಫುಡ್ ವ್ಯಾಲ್ಯೂ 500 ರೂಪಾಯಿ ಇರುತ್ತೆ. ನನ್ನ ಅಕೌಂಟಿಂದ ಕಂಪನಿ 500 ರೂಪಾಯಿ ಕಟ್ ಮಾಡ್ಕೊಂಡು ಕಸ್ಟಮರ್ಗೆ ಕೊಡುತ್ತೆ. ಇಲ್ಲಿ ಡೆಲಿವರಿ ಬಾಯ್ಸ್ಗಳು ಯಾವುದೇ ಕಾರಣಕ್ಕೆ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಥರ ಕೆಲವೊಂದು ತಪ್ಪುಗಳು ಆ್ಯಪ್ಗಳಲ್ಲಿ ನಡೀತಾ ಇದೆ. ಕಸ್ಟಮರ್ಸ್ಗಳು ಕೆಲವೊಂದು ಎಲ್ಲರೂ ಅಲ್ಲ, ನವರಂಗಿ ಆಟ ಆಡ್ತಾರೆ. ಡೆಲಿವರಿ ಬಾಯ್ಸು, ಫುಡ್ ಬಾಯ್ಸು ಲೈಫಲ್ಲಿ ನವರಂಗಿ ಆಟ ಆಡ್ತಾರೆ. ಈ ನವರಂಗಿ ಆಟಕ್ಕೆ ಬ್ರೇಕ್ ಹಾಕಬೇಕು ಕಂಪನಿಗಳು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಮುಖಾಂತರ ನನ್ನ ಚಾನಲ್ ಇದೆ, ನಾನು ಅನುಭವಿಸಿ ಮಾತಾಡ್ತಾ ಇದ್ದೇನೆ. ನಾನು ಅನುಭವ ಆಗಿರೋದ್ರಿಂದ ಮಾತಾಡ್ತಾ ಇದ್ದೇನೆ. ಜೆಪ್ಟೋದಲ್ಲಿ ವಿಚಿತ್ರ ರೂಲ್ಸ್ ಇದ್ದಾವೆ, ಅದು ನಿಂತೋಗ್ಬೇಕು. ಇವರೇ ಕ್ಯಾನ್ಸಲ್ ಮಾಡ್ತಾರೆ. ಇವರೇ ಕ್ಯಾನ್ಸಲ್ ಮಾಡಿಬಿಟ್ಟು ಅವರವರೇ ಅಲ್ಲಿರೋರೇ ದುಡ್ಕೊಳಕ್ಕೋಸ್ಕರ 1 ಕಿಲೋಮೀಟ್ರ್ 40 ರೂಪಾಯಿ ಸಿಗುತ್ತೆ ಜೆಪ್ಟೋದಲ್ಲಿ. ಬೇರೆ ಬೇರೆ ಥರ ಆರ್ಡ್ರ್ಗಳು ಸಿಕ್ಕಾಗ ಕಮ್ಮಿ ಕಿಲೋಮೀಟ್ರಿಗೆ ಜಾಸ್ತಿ ಸಿಗುತ್ತೆ. ಅದರಲ್ಲಿ ಅಲ್ಲಿ ಕೆಲವು ಕಡೆ ಕಿತಾಪತಿ ಮಾಡ್ತಾರೆ. ಹಿಂಗೆ ಮಾಡಬಾರ್ದಲ್ಲ. ನೀವು ಒಂದು ರ್ಯಾಪಿಡಾಗಿ ಬೇರೆ ಕಂಪನಿಗೆ ಶೇರ್ ಮಾಡಿದಾಗ ಆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬಾರ್ದು. ಅವತ್ತಿಂದ ನಾನು ಜಪ್ಟಾನೇ ಬಿಟ್ಬಿಟ್ಟೆ. ಇವಾಗಲೂ ನಾನು ರ್ಯಾಪಿಡ್ ಆನ್ ಮಾಡಿದ್ರೆ ನನಗೆ ಜಪ್ಟ ಆರ್ಡರ್ಸ್ ಬರ್ತವೆ. ನಾನು ಮುಟ್ಟೋದಿಲ್ಲ ಅದನ್ನು. 1 ಕಿಲೋಮೀಟ್ರಿಗೆಲ್ಲ ಬರೀ 100 ಮೀಟ್ರಿಗೆ 50 ರೂಪಾಯಿ ಕೊಡ್ತಂದ್ರೆ ನಾನು ಹೋಗೋದಿಲ್ಲ. ಯಾಕಂತಂದರೆ ಮೋಸ ಕ್ಯಾನ್ಸಲ್ ಮಾಡ್ತಾರೆ. ಅವರೇ ಇಂಡಿವಿಜುವಲ್ ಕ್ಯಾನ್ಸಲ್ ಮಾಡ್ತಾರೋ, ಕಂಪ್ನಿ ರೂಲ್ಸೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನಾನು 2.5 ಕಿಲೋಮೀಟ್ರು ಪೆಟ್ರೋಲ್ ಹಾಕಿ ಬಂದಿದ್ದು, ನನ್ನ ಟೈಮು, ನನ್ನ ಗಾಡಿ ಪೇಯ್ನು, ಬ್ಯಾಕ್ ಪೇಯ್ನು ಎಲ್ಲನೂ ವೇಸ್ಟ್ ಆಗುತ್ತಲ್ವ. ಇದನ್ನು ಜೆಪ್ಟೋ ಕಂಪ್ನಿಯವರು ಕಂಪ್ಲೇಂಟ್ಸ್ ಬಂದಾಗ ಕಂಪ್ಲೇಂಟ್ಸ್ನ ವೆರಿಫೈ ಮಾಡಿ ಆ ಕಂಪ್ಲೇಂಟ್ಸ್ನ ನೆಕ್ಸ್ಟ್ ಬರೋ ಥರ ನೋಡ್ಕೋಬೇಕು. ಒಂದಲ್ಲ ಎರಡಲ್ಲ ಡೆಲಿವರಿ ಬಾಯ್ಸ್ಗಳು ಕಷ್ಟಗಳು ನಾನು ಲೀಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ, ಎಷ್ಟು ಸಮಸ್ಯೆಗಳಿದ್ದಾವೆ ಡೆಲಿವರಿ ಬಾಯ್ಸ್ದು ಅಂತ ಹೇಳ್ತೀನಿ. ಲೀಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಜೆಪ್ಟೋದಲ್ಲಿ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೇ ಖುದ್ದು ಕ್ಯಾನ್ಸಲ್ ಮಾಡೋದಾದರೆ, ನೀವೇ ಓನ್ ಡಿಸಿಷನ್ ತಗೊಂಡು ಆರ್ಡರ್ ಕ್ಯಾನ್ಸಲ್ ಮಾಡೋದಾದರೆ ಇನ್ನೇನಕ್ಕೆ ಬೇರೆ ಆ್ಯಪ್ಗಳಿಗೆ ಶೇರ್ ಮಾಡ್ತೀರಾ? ನಾವು ಶ್ರೀಮಂತರ ಮಕ್ಕಳ, ನಾವು ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡೋರು, ಮಿಡ್ಲ್ ಕ್ಲಾಸು, ಕಷ್ಟದಲ್ಲಿರೋರು ಹುಡುಗರು. ಅವನು ಗಾಡಿ ತಗೊಂಡಿರ್ತಾನೆ, ಲೋನಿಗೆ EMI ಕಟ್ಟಬೇಕು, ಮನೆ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಇದೆಲ್ಲ ಅವನಿಗೆ ಡೆಲಿವರಿ ಬಾಯ್ಸ್ ಕಷ್ಟ ಭಾಳ ಇದೆ, ಹೇಳ್ತೀನಿ ಒಂದಿನ. ಹಾಗಾಗಿ ಇವತ್ತು ಜೆಪ್ಟೋ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸರಿಯಿಲ್ಲ, ಗೈಡ್ಲೈನ್ಸ್ ಸರಿಯಿಲ್ಲ, ತಿದ್ಕೋಬೇಕು. ಈ ಥರ ಅನ್ಯಾಯ ಆಗದಾಗ ನೋಡ್ಕೋಬೇಕು ಅಂತ ನನ್ನ ಚಾನಲ್ ಹೇಳ್ತಾ ಇದೆ. ನಾನು ಹೇಳಿದ್ದೀನಿ ಆವಾಗಲೇ, ಆ್ಯಪ್ಗಳು ಲಕ್ಷಾಂತರ ಜನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಟ್ಟು, ಹಣ ಕೊಟ್ಟು ಅವರ ಬದುಕಿಗೆ ಆಧಾರವಾಗಿದ್ದಾವೆ. ಅದರಲ್ಲಿ 2 ಮಾತಿಲ್ಲ. ಇವತ್ತು ಯಾವ ಆ್ಯಪ್ ಮೇಲೆ ಕಂಪ್ಲೇಂಟ್ ಬರ್ತಾ ಇಲ್ಲ, ಜೆಪ್ಟೋ ಮೇಲೆ ಮಾತ್ರ ಕಂಪ್ಲೇಂಟ್ ಬರ್ತಾ ಇದೆ. ಯಾಕೆ ಕಂಪ್ಲೇಂಟ್ ಬರ್ತಾ ಇದೆ? ಈಗ ಹೇಳಿದ್ನಲ್ಲ, ಇದನ್ನು ತಿದ್ಕೋಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕಾಣಿಗರೆ ಟಿ ಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸಿ. ನಾನು ಅನುಭವಿಸಿ ಮಾತಾಡಿದ್ದೇನೆ ಈ ವಿಡಿಯೋದಲ್ಲಿ. ನಾನು ನೋಡಿದೆ ಹುಡುಗರು ಅಳಲನ್ನ, ನೋಡಿದೆ ಕಷ್ಟನ. ಈ ಜೆಪ್ಟೋ ಆಫೀಸ್ಗಳಲ್ಲಿ, ಜೆಪ್ಟೋ ಸೆಂಟರ್ಗಳಲ್ಲಿ ರಾಜಕೀಯ ನಡೀತಾ ಇದೆ, ಅದು ನಿಂತೋಗ್ಬೇಕು. ಅವರವರೇ ಗುಂಪುಗಾರಿಕೆಗಳು ಮಾಡ್ಕೊಂಡು ರಾಜಕೀಯ ಮಾಡ್ತಾರೆ. ಬೇರೆ ಆ್ಯಪ್ ಹುಡುಗರಿಗೆ ಆರ್ಡ್ರ್ ಕೊಡ್ತಾರೆ, ಅವ್ರ ಇತ್ಲ ಆಫೀಸ್ ಹತ್ರ ಬರೋ ಅಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾರೆ. ಇದು ನಿಂತೋಗ್ಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ಇದಾಗಬಾರ್ದು. ಪಾಪ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ.
ಎಲ್ಲರೂ ಒಂದೇ, ಡೆಲಿವರಿ ಬಾಯ್ಸ್ ಎಲ್ಲ ಆ್ಯಪ್ಗಳು ಒಂದೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಕನ್ನಡಿಗರೇ.